ಇದೆ ಈಗ ಏನು ಅಂದ್ರೆ ಬನ್ರಿ ರಾಮ್ಪುರದ ಸ್ಪಾಟ್ ಹೋಗೋಣ. ನಾವು ನೋಡಿಲ್ಲ ಅದನ್ನ, ನಾನು ನೋಡ್ತೀನಿ. ಅಲ್ಲಿ ಪೊಸಿಷನ್ ಸ್ಪಾಟ್ ನೋಡ್ಬಿಟ್ಟು ಈಗ ಅದು ನೀವು ಸ್ಟಾಪ್ ಮಾಡಿಸ್ಬೇಕು. ಯಾಕೆಂದ್ರೆ ಅದು ಅನಧಿಕೃತ, ಅದನ್ನ ಸ್ಟಾಪ್ ಮಾಡಿಸ್ಬೇಕು. ಮತ್ತೆ ಆಶ್ರಯ ಯೋಜನೆಗೆ ಅಂತ ನೀವು ಅಲ್ಲಿ ಜಾಗ ಕೊಟ್ಟಿದ್ರೆ ಆಶ್ರಯ ಯೋಜನೆಗೆ ಫಲಾನುಭವಿಗಳು ಯಾರು ಅಂತ ಗ್ರಾಮ ಸಭೆಯಲ್ಲಿ ನೀವು ಆಯ್ಕೆ ಮಾಡಬೇಕು. ಗ್ರಾಮಸ್ಥರೆಲ್ಲ ಸೇರಿ ಬಡವರನ್ನ ಆಯ್ಕೆ ಮಾಡ್ಕೊಡ್ತಾರೆ. ಆ ಪ್ರಕಾರ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಷ್ಟೇ. ಒಂದು ವರ್ಷದ ಮುಂಚೆ ನಾನೇ ಹೋಗಿ ಊರವರೆಲ್ಲ ಹೇಳಿದ್ರು ಯಾರು ಮನೆಗಳು ಕಟ್ಟೋದ್ ಬೇಡ, ಅದನ್ನ ನಾವು ಈ ಹಿಂದೆನೆ ಆ ಜಾಗನ ಊರಿಗೆ, ಸ್ಕೂಲ್ಗೆ, ಫೀಲ್ಡ್ಗೆ ಅಂತ ಹೇಳ್ಬಿಟ್ಟು ರಿಸರ್ವ್ ಮಾಡಿದೀವಿ. ಯಾರಿಗೂ ಕಟ್ಟೋದ್ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಬಂದಿದ್ದು. ಈ ಸ್ಟಾಪ್ ಮಾಡಿ ಬಂದ್ಮೇಲೆ ನಿಮ್ಮನ್ನು ಅಲ್ಲಿ ಸ್ಪಾಟ್ಗೆ ಕರೆಸಿದ್ದೆ. ಸ್ಪಾಟ್ಗೆ ಕರೆಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಪಂಚಾಯತಿಲಿ ರೆಕಾರ್ಡ್ ಅಲ್ಲಿ ತೆಗೆದು ನೋಡಿದಾಗ ನೀವು ಅವ್ರಿಗೆ ಖಾತೆ ಮಾಡ್ಕೊಟ್ಟಿದ್ದೀವಿ. ಒಂದ್ ನಿಮಿಷ ಗೊತ್ತಿರೋ ವಿಷಯ ಹೇಳ್ಬೇಕು. ಫಸ್ಟ್ ಪಾಯಿಂಟ್ ಪಂಚಾಯತಿಲಿ ಅದನ್ನ ಖಾತೆ ಮಾಡ್ಕೊಟ್ಟಿದ್ದೀವಿ. ಯಾವ ಬೇಸ್ ಮೇಲೆ ಅವ್ರಿಗೆ ಖಾತೆ ಮಾಡ್ಕೊಟ್ರಿ? ಫಸ್ಟ್ ಪಾಯಿಂಟ್ ಪಂಚಾಯತಿಲಿ ನಡೆದಿರೋದು. ಎರಡನೇ ಪಾಯಿಂಟ್, ನೀವು ಅವತ್ತು ಆತನಿಗೆ ನೋಟಿಸ್ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಕಟ್ಬೇಡ ಅಂತ ಹೇಳಿದ್ಮೇಲೆ ಮತ್ತೆ ಆತ ಯಾವ ಬೇಸ್ ಮೇಲೆ ಕಟ್ತಾವನೆ ಅಲ್ಲಿ ಮೆಂಬರ್ ಅವರು ಮೆಂಬರ್ ಸಾರ್ವಜನಿಕನ ನಮ್ಗದ್ರ ಅವಶ್ಯಕತೆ ಇಲ್ಲ. ಈಗ ಅಲ್ಲಿ ನೀವು ಪಂಚಾಯತಿಯಿಂದ ಇದು ಪಂಚಾಯತಿಗೆ ಸಂಬಂಧಪಟ್ಟ ಜಾಗ ಅಂತ ನೀವು ಹೇಳಿದ್ರಿ, RIU ಬಂದಿದ್ರಿ, ಎಲ್ಲರೂ ಹೇಳಿದ್ರು. ಈಗ ಅದನ್ನ ಜಾಗ ಸ್ಟಾಪ್ ಆಗುತ್ತೆ. ನಿಮಗೆ ಬರಲ್ವಾ ಅಥವಾ ನಿಮ್ಗೆ ಸೇರ್ತದ? ಸರ್ ಇಲ್ಲಿ ಸಿಂಪಲ್ ಸರ್, ನಾನು ಫಸ್ಟ್ ಹೇಳಿದೆ. ಈಗ 129ರಲ್ಲಿ 2 ಎಕರೆ ಆಶ್ರಯ ಯೋಜನೆಗೆ ಮತ್ತೆ ತುರೆಮಂದೆ 1 ಎಕರೆ 9 ಗುಂಟೆ ಅಂತಿದೆ ಸರ್. ನಾವು ಲೆಟರ್ ಮಾಡಿರೋದು ಏನಂತಂದ್ರೆ ತುರೆಮಂದೆ ಜಾಗ ಯಾವುದು, ನಮ್ಮ ಆಶ್ರಯ ನೀಡಿರೋದು ಯಾವುದನ್ನ ನಮ್ಗೆ ಹದ್ದುಬಸ್ತು ಮಾಡ್ಕೊಡಿ. ಈಗ ಒಂದ್ ಕೆಲಸ ಮಾಡಿ ಸರ್, ನೀವು ಈಗ ನಿಮಗೆ ಅದು ಪಂಚಾಯತಿಗೆ ಸೇರ್ತದೋ ಪಂಚಾಯತಿಗೆ ಸೇರ್ತದೋ ಪಂಚಾಯತಿಯಿಂದ ಯಾರಿಗೂ ನಾವು ಸರ್, ಈಗ ಪಂಚಾಯತಿಗೆ ಸೇರ್ತದೋ ರೆವಿನ್ಯೂಗೆ ಸೇರ್ತದೋ ಅದು ವಿಚಾರ ಬೇಡ ನಮಗೆ. ಈಗ ನೀವು ರೆವಿನ್ಯೂ ಹತ್ರ ಕೋಆರ್ಡಿನೇಟ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಯಾರು ಕೆಲಸ ಮಾಡ್ತಾರೋ ಆ ಕೆಲಸ ನಿಲ್ಲಿಸಿ ಸ್ಟಾಪ್ ಮಾಡ್ತೀವಿ. ಈಗ ಈಗ ಒಂದು ಕೆಲಸ ಮಾಡಿ, ನಿಮ್ಗೆ ಮಧ್ಯಾಹ್ನವರೆಗೂ ಟೈಮ್ ಕೊಡ್ತೀವಿ. ಸಂಜೆ 5 ಗಂಟೆವರೆಗೂ ಹೋಗಿ ನಿಲ್ಲಿಸಿ. ನೀವು ಯಾರನ್ನ ಕರ್ಕೊಂಬರ್ತೀರೋ ಕರ್ಕೊಂಡು ಹೋಗಿ ಕೆಲಸ ನಿಲ್ಸ್ಬಿಟ್ಟು ಅದು ಕ್ಲೋಸ್ ಮಾಡಿ ಪಂಚಾಯತಿ ಹ್ಯಾಂಡ್ ಓವರ್ಗೆ ತಗೊಂಡು ಅದು ಊರಿನ ಸಾರ್ವಜನಿಕರು ಗ್ರಾಮ ಸಭೆ ಒಳಗೆ ಆ ಜಾಗದಲ್ಲಿ ಊರಿನವ್ರು ಏನ್ ಮಾಡ್ಬೇಕು ಅಂತಾರೋ ಅದಕ್ಕೆ ನೀವು ಸಮ್ಮತಿ ಕೊಡ್ಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೂ ಖಾಸಗಿಯವರಾಗ್ಲಿ ಯಾರೇ ಆಗ್ಲಿ ಅಲ್ಲಿ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ಕೊಡ್ಬೇಕು. ಈಗ ಇಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೊಳ್ಳಿ. ಮೇಡಮ್ ಸ್ಪಾಟ್ ಎಲ್ಲ ನೋಡಿದೀವಿ. ಇವತ್ತು ನೋಡಿದ ಸ್ವಾಮಿ, ಇವತ್ತು ನೋಡ್ರಿ, ಕೆಲಸ ಮಾಡ್ತಾರೆ. ನೀವೇ ಇಮಿಡಿಯೇಟ್ ಹೋಗಿ ಸ್ಟಾಪ್ ಮಾಡ್ತೀರಾ? ಇಲ್ಲ ಇವರೆಲ್ಲ ಬಂದ್ರೆ ಏನಾಯ್ತದೆ ಅಂತಂದ್ರೆ ತಿಲ್ಗಾಲ್ ಗೊಂಬೆ ಯಾಕೆ ಏನು ಮಾಡಲ್ಲ ಅವರು. ಒಂದ್ ನಿಮಿಷ ರಾಮಕೃಷ್ಣ ಗುಂಡಪ್ಪ, ಊರಲ್ಲಿ ಏನಾಗಿದೆ, ಕೆಲವರು ನನಗೂ ಫೋನ್ ಮಾಡಿದ್ರು ನಿನ್ನೆಯಿಂದ. ಅವನು ಇರೋ ಮನೆ ತವ, ಅವನು ಮನೆ ಬಿದ್ದೋಗೈತೆ, ಕಟ್ತಾವನೆ, ಸ್ವಲ್ಪ ಸಹಕಾರ ಕೊಡ್ರಿ ಅಂತ ನನಗೂ ಫೋನ್ ಮಾಡಿದ್ರು. ಕಿತ್ತಾಕ್ರಿ ಅಂತ ಹೇಳಿ ಕೆಲವರು ಫೋನ್ ಮಾಡ್ತಾರೆ. ಇಲ್ಲಿರೋದ್ರಾಗೆ 4-5 ಮುಖ ನನಗೆ 2 ತರ ಫೋನ್ ಮಾಡಿರೋ ನನಗೆ ಕಾಣಿಸ್ತಾವೆ. ಯಾರು ಅಂತ ಹೇಳ್ಬೇಕಾ? ಹೇಳ್ತೀನಿ. ಆ ಜಾಗನ ನೀವು ಅಧಿಕಾರಿಗಳು ಊರ್ನವ್ರು ಹೋಗಿ ಅಲ್ಲಿ ಗಲಾಟೆ ಗಾಬರಿ ಆಗತ್ ಬೇಡ. ಇಮಿಡಿಯೇಟ್ ಹೋಗಿ ಕೆಲಸ ನಿಲ್ಸಿ. ನಮ್ಮ ಊರ್ನವ್ರಿಗೆ ಏನ್ ಬೇಕಾಗಿರೋದು ಕೆಲಸ ನಿಲ್ಸ್ಬೇಕು. ಆ ಜಾಗನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು. ಊರಿನ ಸಾರ್ವಜನಿಕರ ಹಿತಾಸಕ್ತಿಗೆ ಅದನ್ನ ಅನುಕೂಲ ಆಗಂಗ್ ಮಾಡ್ಬೇಕು. ನೀವು ಮಾಡ್ಕೊಂಬ, ನೀವು ಹೋಗಿ ನಾವಿಲ್ಲೇ ಇರ್ತೀವಿ. ನೀವು ಮಾಡಕ್ ನಾನು ಆ ಜಾಗ ನೋಡಿಲ್ಲ, ನನಗೆ ಅದನ್ನ ತೋರ್ಸ್ಬೇಕು ನೀವು, ಆಯ್ತಾ? ಆಮೇಲಿಂದ ಅಲ್ಲಿ ಬಂದಾಗ ಗಲಾಟೆ ಮಾಡ್ಬಾರ್ದು. ನೀವು ಯಾರು ಇರ್ತೀರೋ ಇಲ್ಲಿರಿ, ಆಯ್ತಾ? ಕೆಲವರಾದ್ರೂ ನಮ್ ಜೊತೆ ಬನ್ನಿ, ನಾನ್ ಬರ್ತೀನಿ, ಸ್ಪಾಟ್ ನೋಡೋಣಂತೆ. ಆಮೇಲಿಂದ ಅದು ನಾವು ರೆವಿನ್ಯೂ ಇಲಾಖೆಗೂ ಅದೇನ್ ಬೇಕೋ ಅರ್ಜಿ ಕೊಟ್ಟೋಣಂತೆ. ಆಗ್ಬೋದಾ? ನಿಮ್ ಜೊತೆ ಕರ್ಕೊಂಡು ಹೋಗ್ಬೋದಾ? ಅಲ್ಲಿ ಗಲಾಟೆ ಯಾರು ಮಾಡಲ್ಲ. ಇದೇ ಮಾತಾ ಸ್ಮಶಾನ ಕೊಡಿಸಿ, ಎಲ್ಲಿ ಮಂಜೂರಿ ಆಗಿದೆ ಜಾಗ ಕೊಡಿಸಿ ಬಡವರಿಗೆ ಹಂಚಿ ಅಂತ ನಾವು ಹೇಳ್ಕೊಂಡ್ ಬಂದಿದ್ವಿ. ಅರ್ಜಿಗಳು ಕೊಟ್ಕೊಂಡು ಬಂದಿದ್ದೀವಿ. ಈಗಾಗಲೇ 8 ತಿಂಗಳಾಯ್ತು. ಏಪ್ರಿಲ್ಗೆ ರಾಜೀನಾಮೆ ಕೊಟ್ಟಿದ್ರು. ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಿದ್ರು. ಬಟ್ ನಾನು ರಾಜೀನಾಮೆ ಸುಮ್ಮನೆ ಕೊಟ್ಟಿಲ್ಲ ಮೇಡಮ್, ಮನನೊಂದು ಕೊಟ್ಟಿದ್ದೀನಿ. ಏನಕ್ಕೆ ಮನನೊಂದೆ ಅಂದ್ರೆ ನನಗೊಂದು ಸೈಟ್ ಕೊಡ್ರಿ, ನಾನು ಕಟ್ಕೊಂತೀನಿ, ಪ್ರೋತ್ಸಾಹ ಕೊಡ್ರಿ ಅಂತ ನಾನು ಆ ಕೆಲಸ ನಾನು ಮಾಡಿಲ್ಲ. ಸಾರ್ವಜನಿಕವಾಗಿ ನಾವು ಜನಗಳು ಸ್ಪಂದಿಸಬೇಕು ಅಂತಾನೆ ಉದ್ದೇಶ ಇಟ್ಕೊಂಡು ಬಂದಿದ್ದು. ಆದ್ರೆ ಆ 5 ಜನ PDOಗಳು ಚೇಂಜ್ ಆದ್ರು, 6 ಜನ ಅಧ್ಯಕ್ಷಗಳು ಚೇಂಜ್ ಆದ್ರು. ಆಯ್ತಾ? ಸಮಸ್ಯೆ ಬಗೆಹರಿಲ್ಲ.
ಆಯ್ತಾ? ನಾವೇನಾದ್ರೂ ಬೇರೆ ರೀತಿ ಮಾತಾಡಕ್ ಹೋದ್ರೆ ಇವ್ನ್ ಯಾವ ರೀತಿ ಇದ್ ಮಾಡ್ಬೇಕು, ಯಾರನ್ನೋ ಒಬ್ಬನ್ ಬೈದ ಅಲ್ಟ್ರಾಸಿಟಿ ಕೇಸ್ ಬುಕ್ ಮಾಡ್ರಿ, ಈ ತರ ಎಲ್ಲ ಅದು ಆಯ್ತಾ? ಊರಲ್ಲಿ ಒಗ್ಗಟ್ಟು ಮುಖ್ಯ. ಅಲ್ಲ, ಊರಲ್ಲಿದೆ. ಇಲ್ಲಿ ಯಾರಿಗೆ ಹಿಂಸೆ ಆಗ್ತದೆ ಅವ್ರು ಕೊಟ್ರು. ಈಗ ನಾನು ಒಬ್ಬ ಸದಸ್ಯ, ನಾನು ಒಂದ್ ಮನೆ ಕಟ್ಕೊಬೋದಾಗಿತ್ತು. ಈಗ ಆ ಸದಸ್ಯರು ಕೋಆಪರೇಷನ್ ಕೊಡ್ತೀರಾ? ನಮ್ಗೆ ಯಾಕೆ ಕೊಡಲ್ಲ? ಕೊಡ್ತೀರಾ, ನನಗೂ ಕೊಡ್ತೀರಾ. ನನಗೆ ಆ ಮರ್ಯಾದೆ ಕಳ್ಕೊಳ್ಳೋ ಕೆಲಸ ಬೇಡ ಅಂದ್ಬಿಟ್ಟು ನಾನು ರಾಜೀನಾಮೆನೇ ಕೊಟ್ಟೆ. ರಾಜೀನಾಮೆ ಯಾಕೆ ಕೊಟ್ರು ಅಂತ ಇವ್ರು ಯಾರು ಇದು ಮಾಡ್ಲಿಲ್ಲ. ಏನು ಕೊಟ್ಟಿದ್ದಾರೆ, ಏನ್ ಬರ್ದಿದ್ದೇನೆ ರಾಜೀನಾಮೆನಾಗೆ ಕೇಳ್ತೀನಿ. ನಾನು ಮಾಹಿತಿ ಕಲ್ಲು ಹಾಕಿದ್ದೀನಿ, ಯಾವುದೇ ದಾಖಲಾತಿಗಳು ಕೊಟ್ಟಿಲ್ಲ, ಯಾವುದೇ ಇದಿಲ್ಲ. ಎಲ್ಲ ಕೆಲಸಗಳಾಗಿದೆ. ಕಾಮಗಾರಿ ಅರ್ಜಿ ಕೊಡಿ ಅಂತಾರೆ ಪಂಚಾಯತ್ ಮೆಂಬರ್ ಆಗಿ. ಯಾವ್ದು ಬೇಕು ನಿಮ್ಗೆ, ಅರ್ಜಿ ಕೊಡ್ತೀವಿ. 7 days ಅಷ್ಟರೊಳಗೆ ಆ ಕೆಲಸ ಮಾಡಿರ್ತಾರೆ. ಇದೇ ಭಕ್ತರಳ್ಳಿನಲ್ಲಿ ಸ್ವಚ್ಛ ಇದಕ್ಕೆ ಇದು ಮಾಡಿದ್ದಾರೆ. ನರೇಗಾದಲ್ಲಿ 2 ವರ್ಷದಿಂದಲೇ 2 ಲಕ್ಷ ರೂಪಾಯಿ ಆಗೋಗಿದೆ. ಬಿಲ್ಲು ಪಾಸ್ ಆಗಿದೆ, ಎಲ್ಲ ಆಗಿದೆ, ಕೆಲಸನೇ ಇಲ್ಲ. ಆ ಊರಿನ ಗ್ರಾಮ ಸಭೆಗೆ ಹೋದಾಗ ಆ ಊರಿನವರು ರೋಡೇ ಆಗಿಲ್ಲ, ಹೆಂಗ್ರಿ ನೀವು ಬಿಲ್ ಮಾಡಿರಿ ಅಂತ ಕೇಳಿದಾಗ ಅವಾಗ ಹೋಗಿ ನೋಡ್ಕೊಂಬ ರೋಡೇ ಇಲ್ಲ. ಸರಿ, ನಾನು ಅದ್ರ ಮಾಹಿತಿ ಕೊಡಿ ಅಂತಂದೆ ನಮ್ಮ PDO ಇವ್ರಿಗೇನೆ. ಅರ್ಜಿ ಕೊಡೋಣ ಅಂದ್ರು. 7 days ಟೈಮ್ ಇರುತ್ತೆ ಅಂದ್ರು. ಅಷ್ಟರೊಳಗೆ ರಾತ್ರಿನೇ ಕೆಲಸ ಆಗೋಯ್ತು. ಫೋಟೋ ಗೀಟ ಎಲ್ಲ ಹೊಡೆದು JCB ತಂದು JCB ತಂದು ಜಲ್ಲಿ ಹೊಡೆಸಿ ರಾತ್ರಿ ರೋಡ್ ಆಗೋಯ್ತು. NREG ಕಾಮಗಾರಿದು ನರೇಗದು ಯೋಚನೆ ಮಾಡಿ. ನರೇಗಾ ಕಾರ್ಡೇ ಇಲ್ವಲ್ಲ ಇಲ್ಲಿ. ನಮ್ಗೇನಂತಾರೆ, ಈ ಜನಗಳಿಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಮೆಂಬರ್ ಆದವನು ಒಳಗಡೆ ಬಿಲ್ ಮಾಡಿಸ್ತಾನೆ. ಇರ್ಲಿ ಬಿಡಿ, ಈಗ ಈ ಈ ವಿಷಯಕ್ಕೆ ತರ ಬರೋಣ, ಇದ್ ಬಗ್ಗೆ ಹಂಗಾಗಿ ನಾನು ಮನನೊಂದು ರಾಜೀನಾಮೆನೆ ಕೊಟ್ಬಿಟ್ಟೆ. ಇರ್ಲಿ, ಅದು